ನಮಸ್ಕಾರ ವೀಕ್ಷಕರೇ, ನಿಗಮ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧುಕಾಂತಿ. ವೀಕ್ಷಕರೇ, ಚಿನ್ನದ ಬೆಲೆ ದಿನೇ ದಿನೇ ಏರ್ತಾನೆ ಹೋಗ್ತಾ ಇದೆ. ಆದ್ರೂ ಕೂಡ ಸಾಕಷ್ಟು ಜನ ದೊಡ್ಡ ದೊಡ್ಡ ಶೋರೂಮ್ಗಳಲ್ಲೇ ಹೋಗಿ ಪರ್ಚೇಸ್ ಮಾಡೋದು ಜಾಸ್ತಿ ಇದೆ. ಆದ್ರೆ ತಮ್ಮ ವೃತ್ತಿಯನ್ನ ಹಿಂದಿನ ತಲೆಮಾರುಗಳಿಂದಲೂ ಕೂಡ ಪಾಲಿಸ್ಕೊಂಡು ಬಂದಿರುವಂತ, ಚಿಕ್ಕ ಮಟ್ಟದಲ್ಲಿ ನಡೆಸ್ತಾ ಇರುವಂತ ಅಕ್ಕಸಾಲಿಗರ ಒಂದು ಜೀವನ ಯಾವ ರೀತಿಯಾಗಿದೆ, ಕಾರ್ಮಿಕ ಇಲಾಖೆ ಕಡೆಯಿಂದ, ಕಾರ್ಮಿಕ ಕಾರ್ಡ್ ವತಿಯಿಂದ ಅವರಿಗೆ ಒಂದು ತಲುಪ್ತಾ ಇರುವಂತಹ ಯೋಜನೆಗಳು ಯಾವುದು, ಅದರ ಉಪಯೋಗವನ್ನ ಅವ್ರು ನಿಜವಾಗ್ಲೂ ಪಡ್ಕೊಳ್ತಾ ಇದ್ದಾರಾ, ಇವೆಲ್ಲವನ್ನ ನೋಡ್ತಾ ಹೋಗೋಣ ಬನ್ನಿ. ನಮಸ್ಕಾರ, ನಾನು ವಿಶ್ವನಾಥ ಆಚಾರ್ಯ. ಅಕ್ಕಸಾಲಿಗನಾಗಿ ಸುಮಾರು ಒಂದು 20 ವರ್ಷಗಳಿಂದ ಇದೇ ನಮ್ಮ ಅವಿನಿ ರೋಡಲ್ಲಿ ಅಕ್ಕಸಾಲಿಗರಿರುವ ಜಾಗದಲ್ಲಿ ನಾನು ಕೆಲಸವನ್ನು ಮಾಡ್ತಾ ಇದ್ದೀನಿ. ನನ್ನ ಹೆಸರು ಸುಧೀರ ಅಂತ. ನಾನು ಅಕ್ಕಸಾಗಲಿಕ ಕೆಲಸ ಮಾಡ್ತಾ ಇದ್ದೀನಿ, ಕೂಲಿ ಕೆಲಸ ಆಗಿ. ನಾನೊಂದು 23-24 ವರ್ಷದಿಂದ ಇಲ್ಲಿ ಕೆಲಸ ನಮ್ಮ ಹೆಸರು ಹರೀಶ್ ಆಚಾರ್ ಅಂತ. ನಾವು 15 ವರ್ಷದಿಂದ ಚಿನ್ನ ಬೆಳ್ಳಿ ಕೆಲಸ ಮಾಡ್ಕೊಂಡ್ಬರ್ತಿದ್ದೀವಿ. ನಮಗೆ ಕುತ್ಕೊಂಡೇ ನಾವು ಕೆಲಸ ಮಾಡಬೇಕಾಗುತ್ತೆ. ಕಣ್ಣು ಮತ್ತು ಬೆನ್ನುವಿಂದ ತುಂಬ ಸಮಸ್ಯೆಗಳಿದ್ದಾವೆ. ನಮಸ್ತೆ, ನನ್ನ ಹೆಸರು ಹರೀಶ್ ಆಚಾರ್ಯ ಅಂತ. ಸುಮಾರೊಂದು 15-18 ವರ್ಷದಿಂದ ನಾವು ಕೆಲಸ ಮಾಡ್ತಾಯಿದ್ವಿ, ಚಿನ್ನದ ಕೆಲಸ. ಸೊ ನಮಗೆ ಕೆಲಸದಿಂದ ಸ್ವಲ್ಪ ಹೆಲ್ತ್ಗೆ ತುಂಬ ತೊಂದರೆ ಆಗುತ್ತೆ. ಸೊ ಯಾವ ಥರ ಅಂದರೆ ಬ್ಯಾಕ್ ಪೇನ್ ಬರೋದು, ಈ ಕೆಮಿಕಲ್ಲು ಕೈ ಎಲ್ಲನೂ ಸ್ವಲ್ಪ ಕೆಮಿಕಲ್ ಆಗೋದು, ಆ್ಯಸಿಡ್ ಆಗ್ಬೋದು, ಒಂದು ಸಲ್ಫರ್ ಆಗ್ಬೋದು, ಒಂದು KDM ಆಗ್ಬೋದು. ಅದರಿಂದ ನಮಗೆ ತುಂಬ ಲೆನ್ಸು ಇವೆಲ್ಲ ತುಂಬ ತೊಂದರೆ ಆಗುತ್ತೆ. ಆಲ್ಮೋಸ್ಟ್ ಈಗ ನಮಗೆ ಕಣ್ಣಿನ ಬಗ್ಗೆ ಕೂಡ ಸ್ವಲ್ಪ ತುಂಬ ತೊಂದರೆ ಇದೆ. ಸೊ ಬ್ಯಾಕ್ ಪೇನು ತುಂಬ ಬರ್ತಾ ಇದೆ ನಮಗೆ. 20 ವರ್ಷಗಳಿಂದ ಈ ಅಕ್ಕಸಾಲಿಗರ ಬಗ್ಗೆ, ಕಷ್ಟ ಸುಖಗಳ ಬಗ್ಗೆ ಹೆಚ್ಚಿನ ಅನುಭವ ನನಗಿದೆ. ಅದರ ಜೊತೆಯಲ್ಲಿ ನಮ್ಮ ಸರ್ಕಾರ ಮಾಡಿರುವಂಥ ಈ ಲೇಬರ್ ಕಾರ್ಡ್ಗಳೇನಿದೆ, ಪೌರ ಕಾರ್ಮಿಕರಿಗೆ ಸಂಬಂಧಪಟ್ಟಂಥ ಸೌಲಭ್ಯಗಳು ಬಹಳಷ್ಟು ಜನಕ್ಕೆ ಅನುಕೂಲ ಆಗಿದೆ. ಬಹಳಷ್ಟು ಜನಕ್ಕೆ ಇದರಿಂದ ಬಹಳಷ್ಟು ಸೌಲಭ್ಯಗಳು ಸಿಕ್ಕಿದೆ. ಆದರೆ ಅಕ್ಕಸಾಲಿಗರಿಗೆ ಬಹಳಷ್ಟು ಸಮಸ್ಯೆಗಳನ್ನು ಈಗ ಅರಿತು ಅವರ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಿ ಇನ್ನಷ್ಟು ಅವರಿಗೆ ಸೌಲಭ್ಯಗಳನ್ನು ಕೊಡಬೇಕು ಅನ್ನೋದು ನನ್ನ ಆಸೆ ಆಗುತ್ತೆ. ನಾನು ಲೇಬರ್ ಕಾರ್ಡು ಮಾಡಿ ಒಂದೂವರೆ ವರ್ಷ ಆಗಿದೆ ಅಷ್ಟೇ. ಅದ್ರ ಬಗ್ಗೆ ಬೆನಿಫಿಟ್ಟು ನನಗೆ ಏನೂ ಗೊತ್ತಾಗಿಲ್ಲ, ಏನು ಮಾಡಬೇಕಂತ ಗೊತ್ತಿಲ್ಲ, ಮಾಡಿಲ್ಲ, ಇನ್ನೂ ಬೆನಿಫಿಟೇ ತೊಗೊಂಡಿಲ್ಲ. ಏನು ಕೆಲಸ ಮಾತ್ರ ಮಾಡ್ಕೊಂಡು ಹೋಗ್ತಾ ಕೊಟ್ಟಿರೋ ಸ್ಕೀಮ್ಗಳು. ಸೊ ನಮಗೆ ಬೆನಿಫಿಟ್ ಇದೆ. ಇನ್ನೂ ಮುಂದಕ್ಕೆ ನಮ್ಗೆ ಇನ್ನೂ ಸ್ವಲ್ಪ ಸರ್ಕಾರ ಏನಿದೆಯೋ ಸ್ವಲ್ಪ ನಮಗೆ ಮುಂದೆಗೆ ಹೆಲ್ಪ್ ಮಾಡಬೇಕು. ಸೊ ಮುಂದೆಗೆ ಇನ್ನೊಂದು ಏನಂದ್ರಾಗ ನಮ್ಗೆ ಹೆಲ್ತ್ ಕಾರ್ಡು, ಲೇಬರ್ ಕಾರ್ಡು ಎಲ್ಲನೂ ತಮ್ಮ ಕಡೆಯಿಂದ ಮಾಡಿಕೊಡ್ಬೇಕು. ಆಲ್ರೆಡಿ ನಮ್ಮ ಸ್ನೇಹಿತರು ಮಾಡಿಸ್ತಾ ಇದ್ದಾರೆ, ಇನ್ನೂ ಮುಂದೆಗೆ ಮಾಡಿಸ್ತಾ ಇದ್ದೀವಿ. ನಾವು ಇಂಥ ಕೆಲಸಗಳನ್ನ ಮಾಡುವಾಗ ಕಣ್ಣು ಭಾಳ ಸೂಕ್ಷ್ಮತೆಯಾಗಿರುತ್ತೆ. ಹಾಗೆ ಯಾವುದೇ ಸರ್ಕಾರದ ಒಂದು ಭದ್ರತೆ ಇಲ್ಲ ಅಂದರೆ ನಮ್ಮವ್ರಿಗೆ ಭಾಳಷ್ಟು ಜೀವನದ ಸಮಸ್ಯೆಗಳು ಉಂಟಾಗುತ್ತೆ. ಯಾಕೆಂದರೆ ನಮ್ಮ ಕೆಲಸಗಾರರಿಗೆ ಯಾವುದೇ ಭದ್ರತೆಗಳಿಲ್ಲ. ಇವತ್ತು ಕೆಲಸ ಇದು ಇರಬಹುದು, ನಾಳೆ ಇಲ್ಲದೆ ಇರ್ಬೋದು. ಮುಟ್ಟಿದ್ದೆಲ್ಲ ಚಿನ್ನವೇ ಆಗಿದ್ದರೂ ಕೂಡ ನಮ್ಮ ಜೀವನ ಚಿನ್ನವಾಗಿಲ್ಲ. ಅದಕ್ಕೆ ಕಾರಣ ಸರ್ಕಾರ ನಮಗೆ ಹೆಚ್ಚಿನ ಸೌಲಭ್ಯಗಳನ್ನು ಕೊಡಬೇಕು. ಈ ಕಟ್ಟಡ ಕಾರ್ಮಿಕರಿಗೆ ಕೊಟ್ಟಿರುವಂಥ ಹೆಚ್ಚು ಅನುದಾನಗಳೇನಿದೆ, ಸೌಲಭ್ಯಗಳೇನಿದೆ, ಅವೆಲ್ಲ ಕೂಡ ಅಕ್ಕಸಾಲಿಗರಿಗೆ ಹೆಚ್ಚಾಗಿ ಕೊಟ್ಟರೆ, ಯಾಕೆಂದರೆ ಅಕ್ಕಸಾಲಿಗರು ಇರೋದರಿಂದ ದೇಶಕ್ಕೆ ಬಹಳಷ್ಟು ಮಾದರಿಯಾಗಿದ್ದಾರೆ. ಬಹಳಷ್ಟು ಶುಭ ಕಾರ್ಯಗಳಲ್ಲಿ ಅಥವಾ ದೇವಸ್ಥಾನದ ಕಾರ್ಯಗಳಲ್ಲಿ ಅವರ ಜೀವನವನ್ನೇ ಮುಡುಪಾಗಿ ಇಟ್ಟು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಸರ್ಕಾರದ ಹೆಚ್ಚಿನ ಸೌಲಭ್ಯಗಳನ್ನು ಕೊಟ್ಟಾಗ ಮಾತ್ರ ಆ ಕೆಲಸಗಾರರ ಜೀವನ ಬಿಟ್ಟಿದೆ ಅಂತ ನಮಗೂ ಗೊತ್ತಿರಲಿಲ್ಲ. ಇವಾಗ ತಾನೇ ನಮಗೆ ಗೊತ್ತಾಗ್ತಿರೋದು. ಇದರಲ್ಲಿ ಇನ್ನು ನಮಗೆ ಈ ಥರದಲ್ಲಿ ಏನಾದರೂ ಬೆನಿಫಿಟ್ ಜಾಸ್ತಿ ಸಿಕ್ಕಿದರೆ ಇನ್ನೂ ಚೆನ್ನಾಗಿರುತ್ತೇನೋ ಅಂತ ನನ್ನ ಅನಿಸಿಕೆ. ಈ ಅಪಘಾತ ಆದರೆ 1 ಲಕ್ಷ ಕೊಡ್ತಾರೆ, ಆ್ಯಕ್ಸಿಡೆಂಟು ಅದು ಇದು ಬೈಕಲ್ಲಿ ಬಿದ್ದರೆ ಅದು ಇದು ಅಂತ ಇದೆ. ಬಟ್ ನಮಗೇನು ಗೊತ್ತಿರಲಿಲ್ಲ ಇದ್ರ ಬಗ್ಗೆ. ಏನೋ ಬೆನಿಫಿಟ್ ಸಿಕ್ಕಿದ್ರೆ ತುಂಬ ಒಳ್ಳೆಯದಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಸರ್ಕಾರ ಈ ಅನುಕೂಲವನ್ನು ಮಾಡಿಕೊಡ್ತವ್ರೆ, ಇನ್ನೂ ಸ್ವಲ್ಪ ಹೆಚ್ಚು ಕೊಟ್ಟರೆ ಒಳ್ಳೆಯದಾಗುತ್ತೆ. ಮತ್ತು ಇವಾಗೆಲ್ಲ ಇನ್ನೂ ನಮ್ಮ ಅಕ್ಕಸಾಲಿಗರಿಗೆ ತುಂಬ ಒಳ್ಳೆಯದಾಗುತ್ತೆ ಅಂತ ಬೇಡ್ಕೊಳ್ತೀವಿ. ಚಿನ್ನ ಬೆಳ್ಳಿ ಕೆಲಸ ಮಾಡೋರು ಎಲ್ಲರೂ ದಯವಿಟ್ಟು ಲೇಬರ್ ಕಾರ್ಡ್ ಮಾಡಿಸ್ಕೊಳ್ಳಿ. ಸರ್ಕಾರ ನಮಗೆ ಮುಂದೆಗೆ ತುಂಬ ಅನುಕೂಲ ಮಾಡಿಕೊಡ್ತಾ ಇದೆ. ಇನ್ನು ಮೇಲಾದರೂ ತಾವೆಲ್ಲರೂ ಕೂಡ ಕಾರ್ಮಿಕರ ಕಾರ್ಡ್ಗಳನ್ನು ಮಾಡಿಸ್ಕೊಳ್ಳಿ. ಈಗಾಗಲೇ ಅಪಘಾತದ ವಿಮೆ ಇದರಲ್ಲಿ ಖಂಡಿತವಾಗ್ಲೂ ಈಗ ಇದೆ. ಇನ್ನೂ ಹೆಚ್ಚಿನ ಅನುದಾನಗಳು ಇನ್ನು ಕೆಲವೇ ದಿನಗಳಲ್ಲಿ ಅಥವಾ ಕೆಲವೇ ತಿಂಗಳುಗಳಲ್ಲಿ ನಮ್ಮ ಸಾಹೇಬರು ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಬೇಡಿಕೆಗಳನ್ನು ಇಟ್ಟು ಅವ್ರು ಮಾಡ್ತಾರೆ ಅನ್ನೋ ಭರವಸೆ ನಮಗಿದೆ. ತಾವೆಲ್ಲರೂ ಕೂಡ ಯಾರ್ಯಾರು ಇದ್ದಾರೋ ಕರ್ನಾಟಕದ ಮೂಲೆಯಾದ್ಯಂತ ಇರುವ ಎಲ್ಲ ಅಕ್ಕಸಾಲಿಗರು ಕೂಡ ಇದನ್ನು ದಯವಿಟ್ಟು ಕಾರ್ಡ್ಗಳನ್ನು, ಲೇಬರ್ ಕಾರ್ಡ್, ಅಂಬೇಡ್ಕರ್ ಕಾರ್ಮಿಕ ಸಹಾಯಹಸ್ತ ಯೋಜನೆಯನ್ನು ಕಾರ್ಡ್ಗಳನ್ನು ದಯವಿಟ್ಟು ಎಲ್ಲರೂ ಮಾಡಿಸ್ಕೊಳ್ಳಿ. ನಿಮ್ಮ ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ ಎಲ್ಲೆಲ್ಲಿದೆಯೋ ಎಲ್ಲರೂ ದಯವಿಟ್ಟು ಮಾಡಿಸ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಅಕ್ಕಸಾಲಿಗರಿಗೆ ಒಳ್ಳೆ ಭವಿಷ್ಯ, ಒಳ್ಳೆ ಭದ್ರತೆ ಸಿಗುತ್ತೆ ಅಂತ ನನ್ನ ನಂಬಿಕೆ ಇದೆ ಸರ್. ಖಂಡಿತವಾಗಿ ನೀವು ಎಲ್ಲರೂ ಮಾಡಿಸ್ಕೋಬೇಕಾಗಿ ವಿನಂತಿ.
ವೀಕ್ಷಕರೇ, ನಾವೆಲ್ಲ ಅನ್ಕೊಂಡಿರ್ತೀವಿ ಬಂಗಾರದ ಕೆಲಸ ಮಾಡೋರ ಬಾಳು ಕೂಡ ಬಂಗಾರವಾಗಿರುತ್ತೆ ಅಂತ. ಆದ್ರೆ ಅವರ ಒಂದು ಜೀವನದಲ್ಲೂ ಸಾಕಷ್ಟು ಕಷ್ಟಗಳಿರುತ್ತೆ. ಹಾಗಾಗಿ ಅವರಿಗೆ ಈ ಒಂದು ಕಾರ್ಮಿಕ ಇಲಾಖೆಯ ಯೋಜನೆಗಳು ಉಪಯೋಗವಾಗಲಿ ಅಂತ ಹೇಳಿ ಎಲ್ಲರೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನ ಮುಗಿಸ್ತಾ ಇದೀವಿ. ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ನಿಗಮ ಟಿವಿ.